ಜನರಿಗೆ ಪಾಸ್ ಮಾಡುವಾಗ ಅವರು ನೋಸ್ನ ಬ್ಲಾಕ್ ಮಾಡ್ತಾರೆ. ಗಾರ್ಬೇಜ್ ಡಂಪಿಂಗ್ ಮಾಡ್ತಾರೆ. ಅದು ಎನ್ವೈರನ್ಮೆಂಟ್ ಅಲ್ಲಿ, ಹೆಲ್ತ್ ಅಲ್ಲಿ ಬ್ಯಾಡ್ ಇಫೆಕ್ಟ್ಸ್ ಬರುತ್ತೆ. ಸ್ಮೆಲ್ಲು ಮಳೆ ಬಂದರೆ ಜಾಸ್ತಿ ಆಗುತ್ತೆ, ಬಿಸಿಲು ಬಂದ್ರೂ ಜಾಸ್ತಿ ಆಗುತ್ತೆ. ಬೇರೆಯವರು ನಮ್ಮ ಕೆಲಸ ಮಾಡಬೇಕಂತ ಆಟಿಟ್ಯೂಡ್ ಬಂದ್ಬಿಟ್ಟಿದೆ. ಗ್ರೀನ್ ಸೈಡ್ ಬಂದ್ಬಿಟ್ಟಿದೆ. ಇಟ್ ಈಸ್ ಟೂ ಡೇಂಜರಸ್ ಟು ಹೆಲ್ತ್. ಸೊ ಐ ಥಿಂಕ್ ಜನ ಕೋಆಪ್ರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವರ್ಕರ್ ಪಾರ್ಟಿಸಿಪೇಷನ್. ಈ ದಿವಸ ಇದು ಬೆಳಗ್ಗೆ ಬರೋದು ಏನು ಕೇಳಿ ವಾಕ್ ಮಾಡುತ್ತೆ, ಎಕ್ಸಸೈಸ್, ಹೆಲ್ತ್ ಇಂಪ್ರೂವ್ ಆಗಲಿ ಅಂತ. ಬಟ್ ಇಲ್ಲಿ ಬಂದರೆ ಇನ್ನೋಸೆಂಟ್. ಇದು ಸರಿ ಇಲ್ಲ. ನೋಡಿ ಎಷ್ಟು ಗಲೀಜಿದೆ, ಎಷ್ಟು ಗಾರ್ಬೇಜ್ ಇದೆ. ಬೆಂಗಳೂರು ನಗರದ ಹೊರಮಾವು ಭಾಗದ ಪ್ರಮುಖ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಕಸ ವಿಲೇವಾರಿ ಮಾಡುತ್ತಿರುವುದು, ಇದರಿಂದ ಸಾರ್ವಜನಿಕರು ಅನುಭವಿಸುತ್ತಿರುವ ನರಕಯಾತನೆ ಬಗ್ಗೆ ನಿನ್ನೆ ನಿಮ್ಮ ಬ್ರಿಗೇಡ್ ನ್ಯೂಸ್ ಕನ್ನಡ ವಾಹಿನಿಯು ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಮುಂದುವರಿದ ಭಾಗವಾಗಿ ಇಂದು ನಮ್ಮ ವಾಹಿನಿಯು ಸ್ಥಳೀಯರು ಹಾಗೂ ಸಾರ್ವಜನಿಕರು ತಮ್ಮ ತೀವ್ರ ಆಕ್ರೋಶವನ್ನು ಬ್ರಿಗೇಡ್ ನ್ಯೂಸ್ ತಂಡದೊಂದಿಗೆ ಹಂಚಿಕೊಂಡಿದ್ದಾರೆ. ಇದೇ ರಸ್ತೆಯ ಪಕ್ಕದಲ್ಲಿ ಬೃಹತ್ ಕೆರೆ ಹಾಗೂ ಕೆಂಪೇಗೌಡರ ಉದ್ಯಾನವನ. ಪ್ರತಿದಿನ ನೂರಾರು ಜನ ವಾಕಿಂಗ್ ಮಾಡಲು ಬರುತ್ತಾರೆ. ಆದರೆ ರಸ್ತೆ ಬದಿಯಲ್ಲಿ ಬಿದ್ದಿರುವ ಕಸದ ರಾಶಿಯಿಂದಾಗಿ ಇಡೀ ಪ್ರದೇಶದಲ್ಲಿ ತಡೆಯಲಾರದ ಕೆಟ್ಟ ವಾಸನೆ ಹರಡಿದೆ. ಇದರಿಂದಾಗಿ ನೆಮ್ಮದಿಯಾಗಿ ವಾಕಿಂಗ್ ಮಾಡಲು, ಉಸಿರಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಸಾರ್ವಜನಿಕರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಹೊರಮಾವು ಭಾಗದ ಈ ಕಸದ ರಾಶಿಯನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಂಡಿತ ನಾನು ಇಲ್ಲಿ ಒಂದು 5 ವರ್ಷ 6 ವರ್ಷದಿಂದ ಇಲ್ಲಿ ವಾಕಿಂಗ್ ಬರ್ತಾಯಿದ್ದೀನಿ, ಬೆಳಗ್ಗೆ ಮತ್ತು ಸಂಜೆಯಲ್ಲಿ. ಕೆಲವು ಸರ್ತಿ ಜನರಿಗೆ ಪಾಸ್ ಮಾಡುವಾಗ ಅವರು ನೋಸ್ನ ಬ್ಲಾಕ್ ಮಾಡ್ತಾರೆ, ಇಲ್ಲ ತಿರ್ಗಾ ಈ ಕಡೆ ನೋಡಿಬಿಟ್ಟು ಹೋಗ್ತಾ ಇದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಟು ಟೆಲ್ ಯು ದ ಟ್ರೂತ್, ಆ ಕಸ ಕ್ಲೀನ್ ಮಾಡ್ತಾ ಇರೋರು ಖಂಡಿತ ಅವ್ರು ಕಷ್ಟಪಟ್ಟು ದಿನ ಕ್ಲೀನ್ ಮಾಡ್ತಾ ಇದ್ದಾರೆ. ಬಟ್ ಜನ ಕೋಆಪ್ರೇಟ್ ಮಾಡಿಬಿಟ್ಟು ಅಲ್ಲಿ ಹಾಕೋಕ್ಕೆ ನಿಲ್ಸೋದ ಬದಲು ದಿನ ಹಾಕಿಬಿಟ್ಟು ಅದು ಒಂದು ಪ್ಯಾಟ್ರನ್ ಥರ ಆಗಿಬಿಟ್ಟಿದೆ. ಸೊ ಐ ಥಿಂಕ್ ಜನ ಕೋಆಪ್ರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವರ್ಕರ್ ಪಾರ್ಟಿಸಿಪೇಷನ್. ಅವ್ರು ಖಂಡಿತ ಅವ್ರ ಕಡೆಯಿಂದ ಏನು ಮಾಡಬೇಕು ಅವ್ರು ದಿನ ಮಾಡ್ತಾ ಇದ್ದಾರೆ. ಬಟ್ ಜನರಿಗೆ ಸ್ವಲ್ಪ ಯೂಸ್ ಮಾಡಬೇಕು. ಅದು ಪ್ರಾಬ್ಲಮ್ ಇಂಡಿಯಾನಲ್ಲಿ ಏನು ಆಗ್ತಾಯಿದೆ ಅಂದರೆ, ಅದು ನಾವು ನಮ್ಮ ಸೈಕಾಲಜಿನಲ್ಲಿ ಬೇರೆಯವರು ನಮ್ಮ ಕೆಲಸ ಮಾಡಬೇಕಂತ ಆ್ಯಟಿಟ್ಯೂಡ್ ಬಂದುಬಿಟ್ಟಿದೆ. ನಾವೇ ನಮ್ಮ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ನಾವು ಆ ಪ್ರಯತ್ನ ಮಾಡ್ತಾ ಇಲ್ಲ. ಬೇರೆಯವರು ಮಾಡಬೇಕು ಅಂತ ಒಂದು ಇದು ಸೈಕಾಲಜಿ. ಆಮೇಲೆ ಮನೆಯಲ್ಲಿ ಎಲ್ಲ ಇದು ನಾವು ಯಂಗ್ಸ್ಟರ್ಸ್ಗೆ ಟೀಚ್ ಮಾಡ್ತಾ ಇದ್ದೀವಿ. ಇದು ರಿವರ್ಸ್ ಮಾಡಬೇಕು. ವಿ ಶುಡ್ ಬಿ ಸೆಲ್ಫ್ ರಿಲಯಂಟ್, ಸೆಲ್ಫ್ ಡಿಪೆಂಡೆಂಟ್. ಎಸ್ ಸರ್. ಆದರೆ ಇಲ್ಲಿ ಏನಾಗುತ್ತೆ, ಬೇರೆ ಕಡೆಯಿಂದ ಕಸ ತೊಗೊಂಬಂದು ಇಲ್ಲಿ ಡಂಪ್ ಮಾಡಿ ಇನ್ನೊಂದು ವೆಹಿಕಲಲ್ಲಿ ತೊಗೊಂಡು ಹೋಗ್ತಾರೆ. ಹೌದು. ಇಲ್ಲಿ ಡಂಪ್ ಮಾಡ್ತಿರೋದ್ರಿಂದ ವಾಕಿಂಗ್ ಬರೋರಿಗೆ ಇನ್ನೂ ಸ್ಮೆಲ್ ಜಾಸ್ತಿ ಆಗ್ತಾ ಇದೆ. ಸೊ ಅಧಿಕಾರಿಗಳು ಈ ಜಾಗನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ವಾಕಿಂಗ್ ಬರೋರ್ಗೆ ಅನುಕೂಲ ಆಗುತ್ತಾ ಅಂತ? ಖಂಡಿತ. ಬಟ್ ಈ ಥರ ಜಾಗ ಸಿಗಬೇಕಲ್ವಾ. ಆ್ಯಂಡ್ ಖಂಡಿತ ಬೇರೆ ಎಲ್ಲೂ ಶಿಫ್ಟ್ ಮಾಡಿದರೆ ರೆಸಿಡೆನ್ಸು ಅಲ್ಲೂ ಪ್ರೊಟೆಸ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಈ ಜಾಗನಲ್ಲಿ ಸ್ವಲ್ಪ ಇಟ್ ಈಸ್ ನಾಟ್ ಅ ಪ್ಯೂರ್ ರೆಸಿಡೆನ್ಷಿಯಲ್ ಏರಿಯಾ, ಇಟ್ ಈಸ್ ಅ ರೆಸಿಡೆನ್ಷಿಯಲ್ ಕಮ್ ಕಮರ್ಷಿಯಲ್ ಏರಿಯಾ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಜಾಗ ಸಿಕ್ಕಿದೆ, ಬಟ್ ಜನ ಹ್ಯಾವ್ ಟು ಕೋಆಪ್ರೇಟ್ ಮೋರ್. ಖಂಡಿತ. ನಿಮ್ಮ ಹೆಸರು ಸರ್? ರವಿಕುಮಾರ್. ಗಾರ್ಬೇಜ್ ಡಂಪಿಂಗ್ ಮಾಡ್ತಾರೆ. ಅದು ಎನ್ವೈರನ್ಮೆಂಟಲ್ಲಿ, ಹೆಲ್ತಲ್ಲಿ ಅದು ಬ್ಯಾಡ್ ಇಫೆಕ್ಟ್ಸ್ ಬರುತ್ತೆ. ಸ್ವಲ್ಪ ಕ್ಲೀನ್ ಮಾಡಬೇಕು, ಎಲ್ಲ ಜನ ಗಮನ ಕೊಡಬೇಕು. ಈಗ ಬೆಳಗ್ಗೆ ವಾಕಿಂಗ್ ಬರ್ತೀರಲ್ಲ, ಅದರಿಂದ ಕೆಟ್ಟ ಸ್ಮೆಲ್ ಬರೋದು ಅಥವಾ ವಾಕಿಂಗ್ ಹೋಗ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗೋದು ಆ ಥರ ಏನಾಗುತ್ತಾ ನಮಗೆ? ಹಾಂ, ಇದು ಸರಿ ಇಲ್ಲ. ನೋಡಿ ಎಷ್ಟು ಗಲೀಜಿದೆ, ಎಷ್ಟು ಗಾರ್ಬೇಜ್ ಇದೆ. ಇದು ಕ್ಲೀನ್ ಮಾಡಬೇಕು. ಇದು ಸರಿ ಇಲ್ಲ. ಬ್ಯಾಡ್ ಸ್ಮೆಲ್ ಏನಾದರೂ? ಬ್ಯಾಡ್ ಸ್ಮೆಲ್ ಇದೆ. ಆಮೇಲೆ ಡಾಗ್ಸ್ ಬರುತ್ತೆ,
ಇದು ಸರಿ ಇಲ್ಲ. ತೊಂದರೆ ಆಗುತ್ತೆ. ಹ್ಞೂ ನಿಮ್ಮ ಹೆಸರು ಸರ್? ಆಶುತೋಷ್. ನಾವು ಭಾಳ ದಿವಸದಿಂದ ಇಲ್ಲಿ ಬರ್ತಾ ಇದ್ದೀವಿ. ದಿವಸ ಇಲ್ಲಿ ವಾಕ್ ಮಾಡೋದಕ್ಕೆ ತುಂಬ ಅನುಕೂಲ ಇತ್ತು ಜಾಗ ಮುಂಚೆಲ್ಲ. ಯಾವಾಗಲೂ ಕೂಡ ನಾವು ವಾಕ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಹೋಗ್ತಾ ಇದ್ವಿ. ಇತ್ತೀಚೆಗೆ ಯಾಕೋ ನೀರನ್ನು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ನೀರು ನೋಡಿ ಗ್ರೀನ್ ಸೈಡ್ ಬಂದುಬಿಟ್ಟಿದೆ. ಇಟ್ ಈಸ್ ಟೂ ಡೇಂಜರಸ್ ಟು ಹೆಲ್ತ್. ಆದರೂ ಕೂಡ ಜನ ಅದನ್ನ ಕೇರ್ ಮಾಡಲ್ಲ. ನಾವು ಅದನ್ನ ಎಷ್ಟೋ ಸರಿ ಹೇಳಿದ್ದೀವಿ, ಬಟ್ ದೇ ಆರ್ ನಾಟ್ ಟೇಕ್ ಆ್ಯಕ್ಷನ್ ಟು. ಸರ್, ಈಗ ಈ ಕಡೆ ವಾಕಿಂಗ್ ಮಾಡಕ್ಕೆ ಹೋಗ್ತೀರಿ, ಪಕ್ಕದಲ್ಲಿ ಕಸ ವಿಲೇವಾರಿ ಆಗ್ತಾ ಇದೆ, ಅದರಿಂದ ನಿಮಗೆ ಸ್ಮೆಲ್ ಬರೋದಾಗ್ಲಿ, ಸ್ಮೆಲ್ ಬರ್ತಾ ಇದೆ, ತೊಂದರೆ ಆಗೋದಾಗ್ಲಿ ಏನೋ ಸ್ಮೆಲ್ ಬರ್ತಾ ಇದೆ. ಆದರೂ ಕೂಡ ಈ ಜನ ಹೇಳಿದ್ರು ಕೂಡ ಅದನ್ನ ಕೇರ್ ಮಾಡ್ತಾ ಇಲ್ಲ. ಇಟ್ ಈಸ್ ಎಫೆಕ್ಟಿವ್ ಟು ಹೆಲ್ತ್. ಆಟೋಮೆಟಿಕಲಿ ನಾವು ರೆಗ್ಯುಲರಾಗಿ ಈ ದಿವಸ ಇದು ಬೆಳಗ್ಗೆ ಬರೋದು ಏನು ಕೇಳಿ ವಾಕ್ ಮಾಡುತ್ತೆ, ಎಕ್ಸಸೈಸ್, ಹೆಲ್ತ್ ಇಂಪ್ರೂವ್ ಆಗಲಿ ಅಂತ. ಬಟ್ ಇಲ್ಲಿ ಬಂದರೆ ಇನ್ನೋಸೆನ್ಸು, ಅದೇನು ಮಾಡೋಕ್ಕಾಗತ್ತೆ ಈಗ. ಸೊ ಈಗ ಅಧಿಕಾರಿಗಳಿಗೆ ಏನು ಹೇಳ್ತೀರಾ? ಯಾಕಂದರೆ ಅಧಿಕಾರಿಗಳಿಗೆ ಗೊತ್ತು ಈ ಥರ ಮಾಡ್ತಿದ್ದೀವಿ ಅಂತ. ಹೌದು, ಆದರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಆದರೂ ಪಾಪ ಅವರು ಟು ಟೇಕ್ ಆ್ಯಕ್ಷನ್ ಅಬೌಟ್ ಕ್ಲೀನಿಂಗ್. ಬಟ್ ಇನ್ನೂ ಮಾಡ್ಬೋದು, ಮಾಡಲ್ಲ ಅಂತ ಹೇಳಲ್ಲ. ಅದ್ರ ಬಗ್ಗೆ ಇನ್ನೂ ಸ್ಟೆಪ್ ತಗೊಳ್ಬೋದು ಅನ್ಸುತ್ತೆ ನನಗೆ ಶಾರ್ಟ್ಲಿ. ನೀವೇನು ಹೇಳ್ತೀರಾ ಸರ್? ಮಾಡಬೇಕು ಅಂತ ಹೇಳೋದು, ಆದಷ್ಟು ಬೇಗ ಮಾಡಬೇಕು. ಈಗ ಇಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತಲ್ಲ, ಏರಿಯಾಗೆಲ್ಲ ಒಂದು ಪಾರ್ಕಿಂಗ್ ಇದೆ, ಒಳ್ಳೆ ಗುಡ್ ಪಾರ್ಕಿಂಗ್ ಇದು. ಇನ್ನೇನು ಚೆನ್ನಾಗಾಗಬೇಕು. ಚೆನ್ನಾಗಾದರೆ ಎಲ್ಲರಿಗೂ ಹೆಲ್ತ್ಫುಲ್ ಒಳ್ಳೇದಾಗುತ್ತೆ ಅಂತ ನಮ್ಮ ಆಸೆ. ನಿಮ್ಮ ಹೆಸರು ಸರ್? ನರೇಂದ್ರ ಅಂತ ಹೇಳ್ಬಿಟ್ಟು. 100% ತೊಂದರೆ ಆಗ್ತಾ ಇದೆ. ಬಟ್ ನಾವು ಯಾರ ಹತ್ರ ಹೇಳಿದ್ರು ಯೂಸ್ ಇಲ್ಲ. ತೊಂದರೆ ಸ್ಮೆಲ್ಲು, ಮೇನ್ ಬಂದು ಸ್ಮೆಲ್ಲು. ಆಮೇಲೆ ನೋಡೋಕ್ಕೆ ವ್ಯೂ ಬಂದ್ಬಿಟ್ಟು ಒಂಥರ ಹಗಲಿ ಥರ ಇದೆ. ಸೊ ಇದು ಸ್ವಲ್ಪ ಇನ್ಶಿಯೇಟ್ ಏನಾದರೂ ಮಾಡಬೇಕು. ಇನ್ನೂ ಜಾಸ್ತಿ ಆಗುತ್ತೆ ಸ್ಮೆಲ್ಲು. ಮಳೆ ಬಂದರೆ ಜಾಸ್ತಿ ಆಗುತ್ತೆ, ಬಿಸಿಲು ಬಂದ್ರೂ ಜಾಸ್ತಿ ಆಗುತ್ತೆ. ಸೊ ಈಗ ನೀವು ಯಾರಿಗೂ ಕಂಪ್ಲೇಂಟ್ ಮಾಡಲಿಲ್ಲ, ಓಕೆ. ಆದರೆ ಕೆಲಸ ಮಾಡಬೇಕಾದ್ರೆ ಗೌರ್ಮೆಂಟ್ ಆಫೀಷಿಯಲ್ಸ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ? ಹಾರಿಸ್ಬೇಕು, ಬಟ್ ಅದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಯಾರು ಬಂದು ನೋಡಲ್ಲ ಅಲ್ಲ. ಅವ್ರಿಗೆ ಗೊತ್ತಿರುತ್ತೆ ವಿಷಯ, ಬಟ್ ಯಾರು ಮೀನ್ಸ್ ಮಿನಿಸ್ಟರ್ ಲೆವೆಲ್ಗೆ ಬಂದ್ಬಿಟ್ಟು ಗೊತ್ತಿರಲ್ಲ. ಕೆಳಗಡೆ BBMP ಲೆವೆಲ್ಗೆಲ್ಲ ಗೊತ್ತಿರುತ್ತೆ ವಿಷಯ, ಬಟ್ ಅವರ ಬಂದ್ಬಿಟ್ಟು ನೋಡಲ್ಲ, ಇಂಪ್ಲಿಮೆಂಟ್ ಮಾಡಲ್ಲ, ಹಂಗೆ ಹೋಗ್ತಾ ಇರುತ್ತೆ. ಓಕೆ, ನಿಮ್ಮ ಹೆಸರು ಸರ್? ಚಾರ್ಲ್ಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.